So, hello, ladies and gentlemen. Welcome to the new series of Making Games in Unity in Kannada. ಸೊ ಇವತ್ತಿನ ವಿಡಿಯೋಲ್ಲಿ ಏನು ನೋಡ್ತೀವಿ ಅಂದರೆ ಹೆಂಗೆ ಯೂನಿಟ್ನ ಇನ್ಸ್ಟಾಲ್ ಮಾಡೋದು ಅಂತ ನೋಡೋಣ. ಸೊ ಫಸ್ಟು ನೀವು ನಿಮ್ಮ ಹತ್ರ ಇರೋ ಬ್ರೌಸರ್ ಹತ್ರ ಹೋಗ್ಬಿಟ್ಟು ಯೂನಿಟಿ ಅರ್ಚಿವ್ ಅಂತ ಟೈಪ್ ಮಾಡಿ. ನಾನು ಇಲ್ಲಿ ಟೈಪ್ ಮಾಡ್ಬೋದು ಯೂನಿಟಿ ಅರ್ಚಿವ್ ಅಂತ. ಇಲ್ಲಿ ಯೂನಿಟಿ ಡೌನ್ಲೋಡ್ ಅರ್ಚಿವ್ ಅಂತ ಫಸ್ಟ್ ಒಂದು ಲಿಂಕ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಈ ವೆಬ್ಸೈಟ್ ಒಳಗಡೆ ಬಂದರೆ ಇಲ್ಲಿ ಎಷ್ಟೊಂದು ವರ್ಷನ್ಸ್ ಕಾಣಿಸುತ್ತೆ. ನೀವು ಇಲ್ಲಿ ಯೂನಿಟಿ 5 ಅಂತ ಐತೆ, ಆ ವರ್ಷನ್ ಕ್ಲಿಕ್ ಮಾಡಿ. ಯಾಕಂದರೆ ನಮ್ಮ ಚಾನಲಿಂದ ಲೋ ಆ್ಯಂಡ್ ಪಿ ಸಿ ಇರೋರ್ಗೂ ಕಲ್ತ್ಕೋಬೇಕಂತ ನಾನು ಈ ವರ್ಷನ್ ಇನ್ಸ್ಟಾಲ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಹೈ ಆ್ಯಂಡ್ ಪಿ ಸಿ ಇದ್ದರೆ ನೀವು ಲೇಟೆಸ್ಟ್ ವರ್ಷನ್ ಇನ್ಸ್ಟಾಲ್ ಮಾಡ್ಬೋದು. ಏನು ಮೈನರ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಯೂನಿಟಿ 5 ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಯೂನಿಟಿ 5.6.7F1 ಅಂತ ಒಂದೈತೆ. ಡೌನ್ಲೋಡ್ಸಲ್ಲಿ ಸಿ ಆಲ್ ಅಂತ ಐತಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ವೆಬ್ಸೈಟ್ಗೆ ಹೋಗುತ್ತೆ. ಇಲ್ಲಿ ಮ್ಯಾನ್ಯುವಲ್ ಇನ್ಸ್ಟಾಲ್ ಅಂತ ಆಯ್ತಲ್ಲ, ಇಲ್ಲಿ ವಿಂಡೋಸ್ ಅಂತ ಆಯ್ತಲ್ವ, ಅದನ್ನು ಕ್ಲಿಕ್ ಮಾಡಿ. ಸೊ ಅಷ್ಟೇ, ನಿಮಗೆ ಇಲ್ಲಿ ಇನ್ಸ್ಟಾಲ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ಸ್ಟಾಲ್ ಆಗೋ ತನಕ ಸ್ವಲ್ಪ ವೆಯ್ಟ್ ಮಾಡಿ. Bombardiro crocodilo, un fottuto alligatore volante che vola e bombarda i bambini a Gaza e in Palestina. What Sudeep, too much cock you're showing, bro. ಸೊ ಇವಾಗ ನಮಗೆ ಇಲ್ಲಿ ಇನ್ಸ್ಟಾಲ್ ಆಗೋಯ್ತು. ಇವಾಗ ಸೆಟಪ್ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ಎಕ್ಸೆಪ್ಟ್ ಅಂತ ಹೋಗ್ತಿ, ನೆಕ್ಸ್ಟು ನೆಕ್ಸ್ಟ್ ಕೊಡಿ. ಇಲ್ಲಿ ನೀವು ಈ ಫೈಲ್ ಎಲ್ಲಿ ಸೇವ್ ಆಗಬೇಕೋ ಅಲ್ಲಿ ಚೂಸ್ ಮಾಡ್ಕೊಳ್ಳಿ. ಇಲ್ಲ ಒಂದು ಫೈಲ್ ಕ್ರಿಯೇಟ್ ಮಾಡ್ಕೊತಿದ್ದೀನಿ, ನೀವು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಸೇವ್ ಮಾಡ್ಕೋಬೋದು. ಇಲ್ಲಿ ನೆಕ್ಸ್ಟ್ ಅಂತ ಕೊಡಿ. ಇವಾಗ ನಿಮಗೆ ಇಲ್ಲಿ ಇನ್ಸ್ಟಾಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ನೋಡಿ, ಇಲ್ಲಿ ಇನ್ಸ್ಟಾಲ್ ಆಗೋಯ್ತು. ಇಲ್ಲಿ ಫಿನಿಶ್ ಅಂತ ಕೊಡಿ. ಸೊ ಅಷ್ಟೇ ಗೈಸ್, ನಿಮಗೆ ಯೂನಿಟಿ ಗೇಮ್ ಇಂಜಿನ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಲೈಸೆನ್ಸ್ ಅಂತ ಏನೋ ತೋರಿಸುತ್ತೆ, ಏನು ಭಯ ಪಡಬೇಡಿ. ಇಲ್ಲಿ ಸೈನ್ ಇನ್ ಅಂತ ಇರುತ್ತೆ. ನಿಮ್ಗೆ ಹೆಂಗೆ ಗೂಗಲ್ ಅಕೌಂಟ್ ಆಯಿತು ಅದೇ ಥರ ಯೂನಿಟಿಯಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕಷ್ಟೇ. ಇಲ್ಲಿ ಅಕೌಂಟ್ ಇಲ್ಲ ಅಂದರೆ ಕ್ರಿಯೇಟ್ ಒನ್ ಅಂತ ಒತ್ತಿ. ನನ್ನ ಹತ್ರ ಫಸ್ಟ್ ಯೂನಿಟಿಯಲ್ಲಿ ಅಕೌಂಟ್ ಐತೆ, ಅದಕ್ಕೆ ನಾನು ಎಂಟರ್. ಸೊ ಇಲ್ಲಿ ಸೆಟಪ್ ಮಾಡಿದ್ಮೇಲೆ ಈ ಥರ ಎಲ್ಲ ಏನು ತೋರಿಸಲ್ಲ. ನೀವು ಇಲ್ಲಿ ನ್ಯೂ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಪ್ರಾಜೆಕ್ಟ್ ಇಲ್ಲಾಂದರೆ ಗೇಮ್ ನೇಮ್ ಏನಾದರೂ ಇಟ್ಕೊಳ್ಳಿ. ನಾನು ಸುಮ್ಮನೆ ಈಸಿ ಮಗ ಅಂತ ಇಟ್ಕೊತಾ ಇದ್ದೀನಿ. ಇಲ್ಲ ಆ ಪ್ರಾಜೆಕ್ಟ್ ಎಲ್ಲಿ ಸೇವ್ ಆಗಬೇಕು ಅಂತ ನೀವು ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ 3D ಅಂತ ಸೆಲೆಕ್ಟ್ ಆಗೈತೆ ಅಂತ ನೋಡ್ಕೊಳ್ಳಿ. ಆಮೇಲೆ ಇಲ್ಲಿ ಆರ್ಗನೈಸೇಷನ್ ಅಂತ ಇರ್ಬೋದು. ಅದು ಗೇಮ್ ಕ್ರಿಯೇಟ್ ಮಾಡಿದ್ಮೇಲೆ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ಲಾಂಚ್ ಮಾಡ್ಬೇಕಾದ್ರೆ ಯೂಸ್ ಆಗುತ್ತೆ. ಇವಾಗ ನೀವು ಆಫ್ ಮಾಡ್ಕೋಬೋದು, ಇಲ್ಲಾಂದರೆ ಆನಲ್ಲಿ ಇಟ್ಕೋಬೋದು. ಇಲ್ಲಿ ಕ್ರಿಯೇಟ್ ಪ್ರಾಜೆಕ್ಟ್ ಅಂತ ಕೊಡಿ. ಸೊ ದಟ್ಸ್ ಇಟ್. ಸೊ ಅಷ್ಟೇ ಗೈಸ್, ಇವಾಗ ನಿಮಗೆ ಯೂನಿಟಿ ಗೇಮ್ ಇಂಜಿನ್ ಇವಾಗ ನಿಮಗೆ ಓಪನ್ ಆಗಿರುತ್ತೆ. ಇವಾಗ ಓಪನ್ ಮಾಡಿದ ತಕ್ಷಣ ನಿಮಗೆ ಫುಲ್ ಎಕ್ಸೈಟ್ಮೆಂಟ್ ಇರ್ಬೋದು. ಅದೇ ಎಕ್ಸೈಟ್ಮೆಂಟ್ ಇರಲಿ. ಫುಲ್ ಎಕ್ಸೈಟ್ಮೆಂಟಿಂದ ಫುಲ್ ಗೇಮ್ ಇಂಜಿನ್ ಸೀರೀಸು, ಯೂನಿಟಿ ಗೇಮ್ ಇಂಜಿನ್ ಸೀರೀಸು ಕಲ್ತ್ಕೊಳ್ಳೋಣ ಅಷ್ಟೇ. ಈ ವಿಡಿಯೋಲಿ ಯೂನಿಟಿ ಹೆಂಗೆ ಇನ್ಸ್ಟಾಲ್ ಮಾಡಿ ಸೆಟಪ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಇನ್ನೊಂದು ವಿಡಿಯೋಲ್ಲಿ ಬಂದು ಮೀಟ್ ಮಾಡ್ತೀನಿ. ಅಂಟಿಲ್ ದೆನ್, ಪೀಸ್.